ನಾನು ಪತ್ರಗಳು ಕೊಡೋದು ಆಚೆ ಆಚೆ ಕರ್ದಾಲ್ತು ಓಕೆ ಭಯ್ಯ ಒತ್ತಾಚ್ ಭಯ್ಯ. ಪೇಮೆಂಟಿಂದ ಮನೆಗಳು ಡಿಲೇ ಆಗಿತ್ತು. ಈಗ ಹಂತ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಂತ ಕೊಟ್ಟಿದ್ವಿ. ಆಲ್ರೆಡಿ 2,400 ಚಿಲ್ಲರೆ ಮನೆಗಳು ಕೊಟ್ಟಿದ್ದೀನಿ ನಾನು ಸ್ವಾಮಿ. ಇನ್ನು ಯಾವ್ದು ಕೊಡ್ತೀನಿ? ಕರೆದು ಮೊದಲೇ ಕೊಟ್ಟಿರೋದು ಬರೀ 4 ಮನೆಗಳು ಅಧ್ಯಕ್ಷರೇ. ಅದು 4 ಮನೆಗಳು ಇಡೀ ಜಿಲ್ಲೆಗೆ. ಬಹಳ ಸಂತೋಷ ಆಯ್ತು ಅಧ್ಯಕ್ಷರೇ. ಎಲ್ಲೋ ಒಂದು ಕಡೆ ನಮಗೆ ಖುಷಿ ಆಯಿತು. ಪರವಾಗಿಲ್ಲಪ್ಪ, ನನ್ನ ಜಿಲ್ಲೆಯಲ್ಲಿ ಬಡವರೇ ಇಲ್ಲ, ಯಾರಿಗೂ ಮನೆ ಆಗತ್ತೆ ಇಲ್ಲ. ಸಚಿವರು ನಾವು ಮನವಿ ಮಾಡಿದ್ರು ಕೂಡ ಕನಿಷ್ಠ ಪಕ್ಷ ಆ ಮನವಿ ಕೂಡ ಸ್ಪಂದಿಸಲಿಲ್ಲ ಅವರು ಅಂತ ಹೇಳಿ 4 ಮನೆಗಳನ್ನು ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಬಡವರ ಪರವಾಗಿ. ಗ್ರಾಮೀಣ ಬರ್ತಕ್ಕಂಥ ಹರಿಜನರು ಮತ್ತು ಗಿರಿಜನರು ಬಡವರ ಬಗ್ಗೆ ಆ ಜಿಲ್ಲೆಯಲ್ಲಿ ಆ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಭಾಳ ನೋವಾಗುತ್ತೆ ಅಧ್ಯಕ್ಷರೇ. ನಾನು ಕೂಡ ಸೀನಿಯರ್ MLA ಆಗಿ ಹಿಂದೆ ಕೂಡ ಇದ್ದೀನಿ. ನಾನು ಆ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ನಾವು ಸಾಕಷ್ಟು ಮನೆಗಳನ್ನು ಕೊಡ್ತಾ ಇದ್ದೀವಿ, ಅನ್ಲಿಮಿಟೆಡ್ ಕೊಡ್ತಾ ಇದ್ದೀವಿ ಮನೆಗಳನ್ನು. ಇವತ್ತು ನಮ್ಮ ದುರ್ಗತಿ ಎಲ್ಲಿಗೆ ಬಂದಿದೆ ಅಧ್ಯಕ್ಷರೇ? ಈ ಸಚಿವರ ಕಾಲದಲ್ಲಿ ಕನಿಷ್ಠ ಪಕ್ಷ ಮರು ಹಂಚಿಕೆಯಲ್ಲಿ ಬೇಡ, ಹೊಸ ಮನೆಗಳು ಬೇಡ, ಸರ್ಕಾರ ಕೊಡಲಿಲ್ಲ, ಓಕೆ. ಮರು ಹಂಚಿಕೆಯಲ್ಲಿ 19,698 ಮನೆ ಇದ್ರೆ ಒಂದು ಜಿಲ್ಲೆಗೆ 4 ಮನೆ ಕೊಡ್ತೀರೆ. ನಿಮ್ಗೇನು ಮನುಷ್ಯತ್ವ ಇಲ್ವಾ, ಮಾನವೀಯತೆ ಇಲ್ವಾ ಅಧ್ಯಕ್ಷರೇ? ಇದನ್ನು ನಾನು ಬಹಳ ನೋವಿನಿಂದ, ಯಾಕಂದ್ರೆ ಬಹಳ ನೋವಿನಿಂದ ಈ ಒಂದು ಸಚಿವರ ಒಂದು ಕಾರ್ಯವೈಖರಿ ಆ ಜಿಲ್ಲೆಯನ್ನ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿರೋದಕ್ಕೆ ಈ ಕಾರ್ಯವೈಖರಿ ಎಷ್ಟು ಮಟ್ಟಿಗೆ ಇದೆ ಅಂತೇಳಿ ನಾನು ತಮ್ಮ ಮೂಲಕ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸನ್ಮಾನ್ಯ ಸಚಿವರು ಪೂರ್ತಿ ಹೇಳ್ಬಿಡ್ತೀನಿ, ಹಾಗೆ ಪೂರ್ತಿ ಹೇಳ್ಬಿಡ್ತೀನಿ. ಒಟ್ಟು ಉತ್ತರ ಕೊಡಿ ಬ್ರದರ್, ಉತ್ತರ ಕೊಡಿ. ಇಲ್ಲ ಒಟ್ಟಿಗೆ ಕೊಡಿ ಅಧ್ಯಕ್ಷರೇ. ಬೆಳಿಗ್ಗೆ ಬಜೆಟ್ ಮೇಲೆ ಬಹಳ ಒಳ್ಳೇದು ಮಾತಾಡಿದ್ದಾರೆ, ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಹೇಳಿ ಗಂಟೆ ಮಾತಾಡಿದ್ದಾರೆ. ಈಗ ಮಾತಾಡ್ತಾರಲ್ಲ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ಸದಸ್ಯರು 3 ವರ್ಷದಿಂದ ಮನೆಗಳು ಕೊಟ್ಟಿಲ್ಲ ಅಂತ ಅವ್ರ ಪ್ರಶ್ನೆನ ಕೇಳಿದ್ದಾರೆ. ಯಾರಿಗೂ 3 ವರ್ಷದಿಂದ ಮನೆಗಳು ಕೊಟ್ಟಿಲ್ಲ. ಕಾರಣ ಅಂದರೆ 2013 ಹಿಡ್ಕೊಂಡು 2018ವರೆಗೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 14,56,000 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ BJP ಮತ್ತು ಸಮ್ಮಿಶ್ರ ಸರ್ಕಾರದಲ್ಲಿ 5 ಲಕ್ಷ ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 19 ಲಕ್ಷಗಳು ಮನೆಗಳು 2018 ಹಿಡ್ಕೊಂಡು 2023ವರೆಗೂ ಸ್ಯಾಂಕ್ಷನ್ ಆಗಿತ್ತು. ನಮ್ಮ ಸರ್ಕಾರ ಮೊನ್ನೆ ಬಂದಾದಮೇಲೆ ಆನ್ಗೋಯಿಂಗ್ ಕೆಲಸ ನಡೀತಾ ಇತ್ತು. 9.5 ಲಕ್ಷ ಆನ್ಗೋಯಿಂಗ್ ಮನೆಗಳು ನಡೀತಾ ಇತ್ತು ಕೆಲಸ. ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಕೊಟ್ಟಿರಲಿಲ್ಲ. ನನ್ನ ಅವಧಿ ನಮ್ಮ ಸರ್ಕಾರ ಬಂದಾದಮೇಲೆ ಕ್ಯಾನ್ಸಲೇಷನ್, ಯಾರು ಕೆಲಸಗಳು ಅನ್ಸ್ಟಾರ್ಟ್ ಮಾಡಿದ್ರು ಅವ್ರನ್ನ ಕ್ಯಾನ್ಸಲೇಷನ್ ಮಾಡಿ ಇಡೀ ರಾಜ್ಯಕ್ಕೆ 1,07,000 ಯಾರ್ಯಾರು ಬೇಡಿಕೆ ಸಿಕ್ಕಾಪಟ್ಟೆ ಇದೆ. 20 ಲಕ್ಷ ಮೇಲೆ ಬೇಡಿಕೆ ಇದೆ. ಅದರಲ್ಲಿ ಯಾರ್ಯಾರು ಬೇಡಿಕೆ ಇತ್ತು ಅವ್ರಿಗೆಲ್ಲ ನಾನು 1000 ಮನೆ, 200 ಮನೆ, 100 ಮನೆ ಹಂಗೆ ಕೊಟ್ಕೊಂಡು ಹೋಗಿದ್ದೀನಿ. ಕೋಲಾರ್ಗೆ ನೀವು ಮನವಿಯನ್ನು ಕೊಟ್ಟಿಲ್ಲ ಅಂತ ಈಗ ನನ್ನ ಗಮನಕ್ಕೆ ಬಂತು. ಮನೆಗಳು ಯಾವುದೂ ಇಲ್ಲಿ ಟಾರ್ಗೆಟ್ ಕೊಟ್ಟಿಲ್ಲ. ಈ ವರ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈ ಬಾರಿ ಬಜೆಟಲ್ಲಿ 1 ಲಕ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದರಲ್ಲೂ ಏನು 1,20,000 ಇತ್ತು ಸುನಿರಣ್ಣ, ಅದಕ್ಕೆ 2 ಲಕ್ಷ ಮಾಡಿದ್ದಾರೆ. SC ST 2 ಲಕ್ಷ ಏನಿತ್ತು 3 ಲಕ್ಷ ಮಾಡಿದ್ದಾರೆ. ಈಗಂದರೆ 1,20,000 ಏನೇನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ನಾನೇ ಮಾನ್ಯ ಮುಖ್ಯಮಂತ್ರಿಗಳು ತಾವು ಮನವಿ ಮಾಡಿ, ಸರ್ 1,20,000 ಏನು ಮಾಡೋಕ್ಕಾಗಲ್ಲ, ಅವ್ರು ಹೆಚ್ಚು ಮಾಡಬೇಕಂತ ಹೇಳ್ಬಿಟ್ಟು ಈ ಬಾರಿ ಹೆಚ್ಚು ಮಾಡಿದ್ದಾರೆ, ಟಾರ್ಗೆಟು ಕೊಟ್ಟಿದ್ದಾರೆ. ಆ ಟಾರ್ಗೆಟಲ್ಲಿ ಮನೆಯ ಸದಸ್ಯರು ಏನು ಕೇಳಿದ್ದಾರೆ, ಅವ್ರ ಬೇಡಿಕೆ ಏನು ಕೇಳಿದ್ದಾರೆ ಆ ಮನೆಗಳು ಮಾಡಿಕೊಡ್ತಾರೆ. ಅದ್ರ ಜೊತೆಲಿ ತಾವು ಬೆಳಗ್ಗೆ ನಾನು ಹೇಳ್ತೀನಿ, ಸುನೀಲ್ ಬಜೆಟ್ ಬಗ್ಗೆ ಮಾತಾಡುವಾಗ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ 1 ನಿಮಿಷ ಅವರು ಎದ್ದಿದ್ರು ಅವ್ರಿಗೆ ಹೇಳ್ಬಿಡ್ತೀನಿ ನಾನು. ತಾವು ಬೆಳಗ್ಗೆ ಕೇಳಿದ್ರಿ ಆಮೇಲೆ ಮಾತಾಡಿ ಅಂತ ತಾವು ಹೇಳಿದ್ರಿ. ತಾವು ಬೆಳಗ್ಗೆ ಕೇಳಿದ್ರಿ ಆಸ್ಯ ಮನೆಗಳು 1 ಮನೆ ಕೊಟ್ಟಿಲ್ಲ ಅಂತ ತಾವು ಕೇಳಿದ್ರಿ. 2019 ಹಿಡ್ಕೊಂಡು 2023ವರೆಗೂ ತಾವು ಮಂತ್ರಿ ಆಗಿದ್ರಿ, ತಮ್ಮದೇ ಸರ್ಕಾರ ಇತ್ತು. ತಮ್ಮ ಸರ್ಕಾರದಲ್ಲೂ 1 ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಕಾರಣ ಅಂದರೆ ಹಿಂದಿನ ಸರ್ಕಾರನೇ ಸಿದ್ದರಾಮಯ್ಯ ಇರುವಾಗ, ಮುಖ್ಯಮಂತ್ರಿ ಇರುವಾಗ ಆಶ್ರಯ ಮನೆಗಳು 47,613 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. 13, 14, 15, 16, 17 ಆದಮೇಲೆ ಅದಾದಮೇಲೆ 1 ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, 1 ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ 1 ಮನೆ ಕಟ್ಟಬೇಕಾದ್ರೆ ಭಾಳ ಸತಿ ನಾನು ಹೇಳಿದ್ದೀನಿ, 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗ್ತದೆ. ಆ ಕಾರಣಕ್ಕೆ ಎಲ್ಲ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ಬೆನಿಫಿಷರಿ 2,100 ಕೋಟಿದಲ್ಲಿ ಬರೇ 100 ಕೋಟಿ ಕೊಟ್ಟಿದ್ರು. ಯಾರೋ 5,000, 10,000, 20,000 ಮೇಲೆ ಕೊಡೋಕ್ಕಾಗಲ್ಲ. ಮನೆ ಮುಖ್ಯಮಂತ್ರಿಗಳು ಹೆಂಗೆ ಸ್ಲಮ್ ಹೊಡೆದು 1,80,253 ಮನೆಗಳು ಏನು ಇವತ್ತು ಸರ್ಕಾರ 4 ಲಕ್ಷ ನಾವೇ ಕೊಟ್ಟು
ಒಪ್ಕೊಂಡು ಕಟ್ಕೊಡ್ತಾ ಇದ್ದೀವಿ ನಾವು. ಆ ಥರ ಆಶ್ರಯ ಮನೆಗಳಿಗೂ ಮಾಡಬೇಕಂತ ಮನೆ ಮುಖ್ಯಮಂತ್ರಿಗೆ ಮನವಿ ಇಟ್ಟಿದ್ದೀನಿ. ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ಈ ಬಜೆಟಲ್ಲಿ ತರ ಕೇಳಿದ್ದಾರೆ. ಹಾಗಾಗಿ ಆ ಮನೆಗಳು ಅನ್ಕಂಪ್ಲೀಟ್ ಇದ್ದಿದ್ದಕ್ಕೆ ಅದಕ್ಕೂ ಟಾರ್ಗೆಟ್ ಕೊಟ್ಟಿಲ್ಲ. ತಮ್ಮದೇ ಸರ್ಕಾರ ಐತಿಲ್ಲ, ಅವಾಗ ತೊಗೊಂಡ್ಬೋದಾಗಿ ಟಾರ್ಗೆಟ್. ಏನಿಗೆ ಒಂದು ಮನೆಯೂ ಕೊಟ್ಟಿಲ್ಲ. ಈ ಆಶ್ರಯ ಮನೆಗಳು ಕೊಟ್ಟಿರೋದು 47,613 ಮನೆಗಳು ಹಿಂದಿನ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿನೇ ಕೊಟ್ಟಿದ್ದು. ತಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆಯೂ ಆಶ್ರಯ ಮನೆಗಳು ಕೊಟ್ಟಿಲ್ಲ. ಆ ಕಾರಣಕ್ಕೆ ಕ್ಯಾಬಿನೆಟ್ ಅಲ್ಲಿ ತರ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಈಗ ಮನೆ ಸದಸ್ಯರು ಏನು ಕೇಳಿದ್ದಾರೆ ಅದು ಮನೆಗಳು ಹೊಸ ಟಾರ್ಗೆಟ್ ಕೊಟ್ಟಿದ್ದಾರೆ. ಒಳ್ಳೆದಾಯ್ತು, ನೀನು ತಗೊಂಡಿಲ್ಲ. 1,20,000 ಮತ್ತು 2 ಲಕ್ಷ ಇದ್ದಿದ್ದು ಈಗ ಹೆಚ್ಚಾಗಿದೆ. ಈಗ 2 ಲಕ್ಷ ಮತ್ತು 3 ಲಕ್ಷ ಆಗಿದೆ. ಅದರಲ್ಲಿ ತಾವೇನು ಕೇಳ್ತೀರಾ ಮನೆಗಳು ಕೊಡ್ತೀನಿ ಸರ್. ಆಯ್ತು ನಾರಾಯಣ ಸ್ವಾಮಿ ಕೊಡ್ತೇನೆ ಅಂತ ಅಧ್ಯಕ್ಷರೇ. ಇಲ್ಲ, ನನ್ನ ಪ್ರಶ್ನೆ ಅದಲ್ಲ. ನಿಮಗೆ ಮರು ಹಂಚಿಕೆ ಮಾಡಲಿಕ್ಕೆ 19,692 ಮನೆ ಕೊಟ್ರಲ್ಲ, ನಾನು ನಿಮಗೆ 5-6 ಬಾರಿ ಮನವಿ ಕೊಟ್ಟಿದ್ದೀನಲ್ಲ, ಕನಿಷ್ಠ ಪಕ್ಷ 100 ಮನೆ ಕೊಡ್ಲಿಲ್ಲ ಅಧ್ಯಕ್ಷರೇ. ಯಾವ ಕಾರಣಕ್ಕೆ ಕೊಡ್ಲಿಲ್ಲ ಅಂತೇಳಿ ನಾನು ಕ್ವಶನ್ ಮಾಡ್ತಾ ಇರ್ತಕ್ಕಂಥದ್ದು. ನೀವು ನಾನು ಒಪ್ತೇನೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 1 ಮನೆ ಕೊಡ್ಲಿಲ್ಲ, ಸಿದ್ದರಾಮಯ್ಯ ಕಾಲದಲ್ಲಿ ಬೇಕಾದ್ರೆ ಬರಲಿ ಕೊಟ್ರು, ಇವೆಲ್ಲವನ್ನು ಒಪ್ತೇನೆ ಅಧ್ಯಕ್ಷರೇ. ತಾವು ನನಗೆ ನಾನು ಮನವಿ ಕೊಟ್ಟರು ಕೂಡ ನಿಮ್ಮ ಕೈಯಲ್ಲಿ 19,692 ಮನೆ ಇದ್ರು ಕೂಡ ಕನಿಷ್ಠ ಪಕ್ಷ ನನ್ನ ಜಿಲ್ಲೆಗೆ 100 ಮನೆಗಳು ಕೊಡ್ಲಿಲ್ವಲ್ಲ, ಯಾಕೆ? ಅದು ಈಗ ಸದಸ್ಯರಿಗೆ 100 ಮನೆ ಅಂತಾರಲ್ಲ, 500 ಮನೆ ಕೊಟ್ಟಿದ್ದಾರೆ, ಟಾರ್ಗೆಟ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಇರಲಿಲ್ಲ, ನಾನು ಒಪ್ಕೊಂತೀನಿ. ಒಂದು ನಿಮಿಷ ನೀವು ಅವರು 19,000 ಮನೆಗಳನ್ನ ಮರು ಹಂಚಿಕೆ ಮಾಡಲಿಕ್ಕೆ ಕೊಟ್ಟಾಗ ಜಿಲ್ಲೆಗೆ 4 ಅಂತ ಹೇಳಿದಿರಿ. ನೀವು ಉತ್ತರದಲ್ಲಿ ಏನ್ ಹೇಳ್ತಾ ಇದೀರಿ? ಮರು ಹಂಚಿಕೆಯನ್ನ ನಾವು ಮಾಡ್ತಾ ಇದೀವಿ, ಸರ್ಕಾರ ಎಲ್ಲಿ ಬೇಡಿಕೆಗಳು ಬಂದಿದೆ ಅಂತ. ಮರು ಹಂಚಿಕೆಗೆ ಸರ್ಕಾರದ ಮಾನದಂಡ ಏನು? ಸರ್ಕಾರಕ್ಕೆ ಏನಾದ್ರು ಮಾನದಂಡ ಇರಬೇಕಲ್ಲ. ನಿಮ್ಮ ಸಚಿವರ ಡಿಸ್ಕ್ರಿಷನರಿ ಆಗಲ್ಲ ಅದು. ಗ್ರಾಮ ಪಂಚಾಯತಿನಲ್ಲಿ ಅಲ್ಲಿ ಸೆಲೆಕ್ಷನ್ ಆಗಬೇಕು. ಮರು ಹಂಚಿಕೆ ಮಾಡಬೇಕಾದ್ರೆ ಸರ್ಕಾರ ಯಾವ ನಿಯಮಾವಳಿಗಳನ್ನು ಪಾಲಿಸಿದೆ, ಎಲ್ಲೆಲ್ಲಿಗೆ ಮರು ಹಂಚಿಕೆಗಳನ್ನ ಕೊಟ್ಟಿದ್ದೀರಿ ಅನ್ನೋದನ್ನ ಒಂದನ್ನು ಹೇಳಿ. ಎರಡನೇದು ನೀವೇ ಒಪ್ಪಿಕೊಂಡಿದ್ದೀರಿ, ಧನ್ಯವಾದ. 2013ರಿಂದ 18 ತನಕ ಏನೇನು ಮನೆ ಕೊಟ್ಟಿದ್ರು ಅದಕ್ಕೆ ದುಡ್ಡಿಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರ 18ರಿಂದ ದುಡ್ಡು ಇಡ್ಲಿಕ್ಕೆ ಶುರು ಮಾಡಿದ್ದು. ಅದನ್ನ ಸೋಮಣ್ಣ ಹಿಂದೆ ವಸತಿ ಸಚಿವರಾಗಿದ್ದಾಗ ಬಹಳ ದೊಡ್ಡ ಚರ್ಚೆ ಆಗಿತ್ತು. ನಿಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಮನೆ ಸ್ಯಾಂಕ್ಷನ್ ಮಾಡಿದ್ರು, ದುಡ್ಡು ಇಡ್ಲಿಲ್ಲ. ಈಗ ನೀವೆಲ್ಲ ಹೇಳ್ತೀರಲ್ಲ ಹಿಂದಿನ ಸರ್ಕಾರದ ಬಾಕಿ ಅಂತ. 18ರಲ್ಲಿರುವಂತಹ ಬಾಕಿಯನ್ನು ನಮ್ಮ ಸರ್ಕಾರ ಬಂದಾಗ ತೀರಿಸ್ತಾ ಬಂದಿದ್ದು. ಈಗ ನಾವು ಕೇಳ್ತಾ ಇರೋದು, ಈಗ ನೀವು 1.5 ಲಕ್ಷ 1,20,000 ಇದ್ದಿದ್ದನ್ನ 2 ಲಕ್ಷ ಮಾಡ್ತೀರಿ ಅಂತ ಹೇಳಿದಿರಿ. ಸ್ವಾಗತ. ಈಗ ನೀವು 1 ಲಕ್ಷ ಮನೆನ ಟಾರ್ಗೆಟ್ ಅಂತಂದ್ರೆ ಅದಕ್ಕೆ ಎಷ್ಟು ಅನುದಾನ ಇಟ್ಟಿದ್ದೀರಿ? ಇದ್ರ ಕ್ರಿಯಾ ಯೋಜನೆನ ಯಾವಾಗ ತಗೋತೀರಿ? ಇದನ್ನ ಸ್ಪಷ್ಟ ಮಾಡಿ. ಈಗ ಹೊಸ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈಗ ಹಿಂದೆ ನಾನು ಹೇಳಿದೆ, ಹಿಂದಿನ ಸರ್ಕಾರದಲ್ಲೇ ನಾವು ಹೊಸ ಸರ್ಕಾರ ಬಂದಾದ್ಮೇಲೆ 9.5 ಲಕ್ಷ ಆನ್ ಗೋಯಿಂಗ್ ನಡೀತಾ ಇತ್ತು. ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿ ಈಗ 2,80,000 ಮನೆಗಳನ್ನೇ ಪೆಂಡಿಂಗ್ ಇರೋದು. ಹೋದ ವರ್ಷ ನನ್ನ ಮನೆಗಳು ಇಲ್ಲ, ನೋಡ್ಕೊಳ್ಳಿ, ಚೆಕ್ ಮಾಡಿ. ನಾನು ಮಾಹಿತಿ ಕೊಡ್ತೀನಿ. ನಾನು ಮಾಹಿತಿ ಕೊಡ್ತೀನಿ. 2 ಲಕ್ಷ ತೋರಿಸಿ. ನಾನು ಈಗ 9.5 ಲಕ್ಷ ಆದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ 1,40,000 ಮಾಡಿದ್ವಿ. ನಮ್ಮ ಸರ್ಕಾರ ಬಂದಾದ್ಮೇಲೆ ಆನ್ ಗೋಯಿಂಗ್ ಕೆಲಸ ನಡೀತಾ ಇತ್ತು. ಈಗಲೂ ಬಾಕಿ ಇದೆ, ಇಲ್ಲ ಅಂತ ಇಲ್ಲ. 2,80,000 ಮನೆಗಳು ಕೆಲಸ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು. ಸುರೇಶ್ ಬಾಬು. ಸ್ಲಮ್ ಬೋರ್ಡ್ ಏನೋ ಕೇಳ್ತಿಲ್ಲ. ಸುರೇಶ್ ಬಾಬು ಎಲ್ಲಿ ಮುಗ್ದಿಲ್ವಲ್ಲ? ಅಲ್ಲ ಅಧ್ಯಕ್ಷರೇ, ಕೋಪ ಆಯ್ತಾ ನಿಮ್ಗೆ? ಯಾರ ಮೇಲೂ ಇಲ್ಲ ಅಧ್ಯಕ್ಷರೇ. ಈಗ ಒಂದು ಮನೆ ಕೊಡ್ಲಿಲ್ಲ, ಅದ್ ಕಾರಣ ಹೇಳಲಿಲ್ಲ, ಬರ ಇಲ್ಲ. ಆದ್ರೆ ಎರಡನೇದು ಅಧ್ಯಕ್ಷರೇ, 2020ರಿಂದ 23 ತನಕ ಎಷ್ಟು ಹಣವನ್ನು ಖರ್ಚು ಮಾಡಿದೆ, ಎಷ್ಟು ಬಾಕಿ ಇತ್ತು ಅಂತ ಕೇಳಿದ್ದೀನಿ. ಅವ್ರ ಬಾಕಿ ಏನು ಹೇಳಿದ್ದಾರೆ? 244 ಕೋಟಿ 75 ಲಕ್ಷ ಇತ್ತು ಅಂತ ಬಾಕಿ ಹೇಳಿದ್ದಾರೆ. ಅಧ್ಯಕ್ಷ ಇನ್ನೊಂದು ಕಾಲಮಲ್ಲಿ ಹೇಳ್ತಾರೆ, ನಾವು ಖರ್ಚು ಮಾಡಿದ್ದೀವಿ ಅಂತೇಳಿ 5,015 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಾಕಿ ನಿಮಗೆ 2,244 ಕೋಟಿ ಇದ್ರೆ ಈಗ ನೀವು 515 ಕೋಟಿ ಹಿಂಗೆ ಖರ್ಚು ಮಾಡ್ತೀರಿ? ಇದು ಒಂದು. ನಂತರ ಅಧ್ಯಕ್ಷರೇ, ಇದನ್ನು ಮುಂದುವರೆದು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಎಷ್ಟು ಮನೆ ನಿರ್ಮಾಣ ಮಾಡಿದ್ದೀರಿ ಅಂತ ಕೇಳಿದ್ದೀವಿ. ತಾವು ಮಾಹಿತಿ ಕೊಟ್ಟಿದ್ದೀರಿ ಅಧ್ಯಕ್ಷರೇ. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಏನೇನು ಮನೆಗಳು ಬಾಕಿ ಇತ್ತೋ ಅವೆಲ್ಲವಕ್ಕೂ ಕೂಡ ಕಳೆದ 3 ವರ್ಷಗಳಲ್ಲಿ 1,960 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೀರಿ ಅಧ್ಯಕ್ಷರೇ. ನನ್ನ ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ
538 ಮನೆಗಳನ್ನು ಅರ್ಧ ನಿರ್ಮಾಣ ಮಾಡಿ ಅದನ್ನು ಪೂರ್ತಿ ಮಾಡಿಕೊಡಿ ಅಂತೇಳಿ ಅನೇಕ ಬಾರಿ ಮನವಿ ಕೊಟ್ಟಿದ್ರು ಕೂಡ ಅದಕ್ಕೆ ಬಿಡಿಕಾಸು ಕೊಡಲಿಲ್ಲ ಅಧ್ಯಕ್ಷರೇ. ಬಿಡಿಕಾಸು ಕೊಡದೆ ಆ ಮನೆಗಳನ್ನು ಪೂರ್ತಿ ಮಾಡಲಿಲ್ಲ. ನೀವು ನಿಮ್ಮ ಮಾಹಿತಿ ಹೇಳ್ತೀವಿ, ನೀವು 1960 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ತೀರಾ. ಈ ಹಣದಲ್ಲಿ ಬಂಗಾರಪೇಟೆಯಲ್ಲಿ ಏನು 5 ವರ್ಷಗಳಿಂದ ಕೆಲಸ ಆಗದೆ ಬಾಕಿ ಇದ್ದಾವೆ ಆ ಮನೆಗಳನ್ನು ಪೂರ್ಣೆ ಮಾಡಲಿಕ್ಕೆ ಮನವಿ ಕೊಟ್ಟಿದ್ರು ಕೂಡ ತಾವು ಮಾಡಲಿಲ್ಲ. ಅಂದರೆ ತಮ್ಗೇನಾದ್ರು ಕೂಡ ಬಂಗಾರಪೇಟೆಯಲ್ಲಿ ಕೋಪ ಇದೆಯಾ ಸಚಿವರಿಗೆ ಅಂತ ನನಗೆ ಸಂಶಯ ಬರ್ತಾ ಇದೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷ, ಸಚಿವರು, ಒಂದು ನಿಮಿಷ. ಸನ್ಮಾನ್ಯ ಇಲ್ಲ, ಸಂಶಯ ಬರ್ತಾ ಇದೆ ನನಗೆ. ಒಂದು ನಿಮಿಷ, ಒಂದು ನಿಮಿಷ. ಮಾನ್ಯ ಅಧ್ಯಕ್ಷೆ, ಸುನಿಲ್ ಅವರೇ, ಇದು ಕೋಲಾರಕ್ಕೆ ಸಂಬಂಧಪಟ್ಟ ಅಲ್ಲ ಕೋಲಾರ ಅಲ್ಲ, ಅವರು ರಾಜ್ಯದ ಉತ್ತರ ಅಲ್ಲ, ಕೋಲಾರಕ್ಕೆ ಸಂಬಂಧಪಟ್ಟಿದೆ ಇದು. ನಿಮ್ದಿರುವ ರಿಪೋರ್ಟ್ ಏನ್ ಹೇಳ್ತದೆ ನೋಡಿ. ಸುಮ್ಮನೆ ಏನೋ ಹೇಳಿ ಆಮೇಲೆ ನಾವು ಸುಮ್ಮನೆ ಕೂತ್ಕೋಬೇಕು ಅಂದ್ರೆ ಆಗಲ್ಲ. ಅವರೇ ಬೇಡವಾ? ಅಲ್ಲ, ನೀವು ಆಮೇಲೆ ಚರ್ಚೆ ಮಾಡಿ. ಸನ್ಮಾನ್ಯ ಸಚಿವರೇ, ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರೇ, ಇದು ಸನ್ಮಾನ್ಯ ಸಚಿವರೇ, ತಾರತಮ್ಯ ಯೋಚನೆ ಮಾಡಿ ಅಧ್ಯಕ್ಷ, ನೀವೇ ಯೋಚನೆ ಮಾಡಿ. ಈಗ ಇಷ್ಟೇ ಅಲ್ಲ ಅಧ್ಯಕ್ಷರೇ, ನಾರಾಯಣ ಸ್ವಾಮಿ ಉತ್ತರ ಕೊಡ್ತಾರೆ ಸುಮ್ಮನೆ. ಅಲ್ಲ ಕೊಡ್ಲಿ, ಅಲ್ಲ, ಇಷ್ಟೇ ಸನ್ಮಾನ್ಯ ಆಮೇಲೆ ಸಚಿವರೇ, ಮೈನಾರಿಟಿ ಕಾನೂನುಗಳ ಸಿವಿಲ್ ಅಸೆಂಬ್ಲಿಗೆ ಅದು 20, 21, 22, 23 ಎಷ್ಟು ದುಡ್ಡನ್ನು ಬಿಡುಗಡೆ ಮಾಡಿದ್ದೀರಿ, ಎಷ್ಟು ಬಾಕಿ ಇದೆ ಅಂತ ಡೀಟೇಲ್ ಅವ್ರು ಕೊಟ್ಟಿದ್ದೀನಿ. ಸ್ಲಮ್ ಬೋರ್ಡ್ದು ಅವ್ರು ಕೇಳಿದ್ದಾರೆ. ಸ್ಲಮ್ ಬೋರ್ಡ್ ಮನೆಗಳು ಕೋಲಾರ ಜಿಲ್ಲೆದಲ್ಲಿ ಕೋಲಾರ ಡಿಸ್ಟಿಕಲ್ಲಿ ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ನಾನು ಸ್ಯಾಂಕ್ಷನ್ ಆಗಿರೋದು ಮನೆಗಳು 3774 ಮನೆಗಳು, ಕಂಪ್ಲೀಟ್ ಆಗಿರೋದು 2519 ಮನೆಗಳು ಕಂಪ್ಲೀಟ್ ಆಗಿದೆ. ಅದು ಕಂಪ್ಲೀಟ್ ಆಗಿರೋದು ಯಾವಾಗ? ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್. ಸುನಿಲಣ್ಣ, ಇದು ಸ್ಲಮ್ ಬೋರ್ಡ್ ನಾನು ಹೇಳ್ತಾ ಇರೋದು. 1,80,253 ಮನೆಗಳು. ಅದೂ ಹಿಂದಿನ ಸರ್ಕಾರನೇ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಸ್ಲಮ್ ಬೋರ್ಡಲ್ಲಿ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಟ್ಟಿಲ್ಲ. ಕಾರಣ ಅಂದರೆ ಸೇಮ್ ಅದೇನೆ. ಇದು ಇಲ್ಲ ಕೊಡಿ, ತೋರಿಸಿ ನೀವು, ಇದಕ್ಕೆ ತೋರಿಸಿ ನೀವು ಒಂದು ಮನೆ ಕೊಟ್ಟಿದ್ದೀರಿ. ನನ್ನ ಇವತ್ತೇ ರಾಜೀನಾಮೆ ಕೊಟ್ರೆ ಒಂದು ಸ್ಲಮ್ ಬೋರ್ಡ್ ಅಲ್ಲಿ ಒಂದು ಮನೆ ಸುನಿಲ ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ನಾವು ಇದ್ವಿ, ಸಮ್ಮಿಶ್ರ ಸರ್ಕಾರ ನಾವು ಇದ್ವಿ. 1.5 ವರ್ಷ ನಮ್ಮದೇ ಸರ್ಕಾರ ಆಯಿತು, ನಾನು ಅವಾಗ ಮಂತ್ರಿ ಆಗಿದೆ. 4 ವರ್ಷ ತಮ್ಮ ಸರ್ಕಾರ ಆಯಿತು. ಒಂದು ಮನೆ ಏನಾರ ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ಕೊಟ್ಟಿದ್ರೆ ನಾನು ಇವತ್ತೇ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ. ಇವತ್ತೇ ಕೊಡ್ತೀನಿ, ಸಾಬೀತುಪಡಿಸಿ. ಅದು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಕಂಪ್ಲೀಟ್ ಮಾಡ್ತೀನಿ ಅವನಿಗೆ. ಸುರೇಶ್ ಬಾಬು, ಆಮೇಲೆ ಕಂಪ್ಲೀಟ್ ಮಾಡಿದೀವಿ 2,500. ಆಯ್ತು ಬಿಡಿ ಸರ್. 2,570 ಏನು ಮಾಡಿದ್ವಿ ಅಧ್ಯಕ್ಷ? ನಾವು 1,80,000 ಅಲ್ಲಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡ್ಕೊಂಡಿದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಅದಲ್ಲಿ ಮೊದಲೇ ಫೇಸಲ್ಲಿ 36,789 ಮನೆಗಳು 2024 ಮಾರ್ಚಲ್ಲಿ ಮನೆಗಳು ಹ್ಯಾಂಡ್ ಓವರ್ ಮಾಡಿದ್ವಿ. ಸೆಕೆಂಡ್ ಫೇಸಲ್ಲಿ ನೋಡಿ, ಫಸ್ಟ್ ಫೇಸಲ್ಲಿ ಇವ್ರು ಕೊಟ್ಟಿರೋದು 2,073 ಮನೆ ಕೊಟ್ವಿ. ಸೆಕೆಂಡ್ ಫೇಸಲ್ಲಿ ಮೊನ್ನೆ ಜನವರಿಯಲ್ಲಿ 24ನೇ ತಾರೀಕು ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 446 ಮನೆಗಳು ಕೊಟ್ಟಿದ್ವಿ, ಹ್ಯಾಂಡ್ ಓವರ್ ಮಾಡಿದ್ವಿ. ಕಾರಣ ಅಂದರೆ ಈ ಮನೆಗಳು ಏನು ಪೆಂಡಿಂಗ್ ಇತ್ತಂದರೆ ಸೇಮ್ ಅದೇನೆ. ನಾನು ಭಾಳ ಸದನದಲ್ಲಿದ್ದೀನಿ, ನನಗೂ ಹೇಳಿ ಸಾಕಾಗಿದೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ, SC ST 2 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಟೋಟಲ್ ಸ್ಲಮ್ ಬೋರ್ಡ್ಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟಾರೋ, ಯಾರೋ 10,000, ಯಾರೋ 15,000 ಆದಮೇಲೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಸಚಿವ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಿದೆ, ಸರ್ ಈ ಥರ ಬೆನಿಫಿಷರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್. ಬಡವರು ಇದು ಕೇಳಿ, ಜನ ಎಲ್ಲ ಬೀದಿಯಲ್ಲಿ ಇದ್ದಾರೆ ಸರ್. ನಾವು ಸರ್ಕಾರ ವತಿಯಿಂದನೇ ಕೊಡ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದು. ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡು ಕ್ಯಾಬಿನೆಟಲ್ಲಿ ತಂದು ಮಾಡೋ ಅದು ಇದು 5 ಗ್ಯಾರಂಟಿದಲ್ಲಿ 7,500 ಕೊಟ್ಟಿದ್ದು ಸುಲಭ ಇಲ್ಲ. ಒಪ್ಕೊಂಡೀಗ ಮನೆಗಳು ಹಂತ ಹಂತ ಕೊಡ್ತಾ ಇದೀವಿ. ನಿಮ್ಮಲ್ಲೂ ಕೊಟ್ಟಿದ್ದೀವಿ ಈಗ 7,344. ಸುರೇಶ್ ಬಾಬು, ನೋಡಿ ಸರ್, ಈಗ ತಾವು ಆಯ್ತ್ರಿ ನಾರಾಯಣ ಸ್ವಾಮಿ ಅವರೇ ಹೇಳಿದಾರಲ್ಲ, ಅವ್ರು ಹೋಗಿ ಇದನ್ನ ಮಾಡಿ ಒಂದು ಮನೆ ಪೂರ್ತಿ ಮಾಡ್ಕೊಂಡು ನಾರಾಯಣ ಸ್ವಾಮಿ ಅವರೇ ಅಲ್ಲಿ ಹೋಗಿ ಪ್ರಭು ಚವ್ಹಾಣ್ ದಯಮಾಡಿ ಇವರು ಪ್ರಭು ಚವ್ಹಾಣ್ ಮನೆ ಪೂರ್ತಿ ಮಾಡ್ತಾ ಇದ್ದಾರೆ. ಏನ್ ನಾರಾಯಣ ಸ್ವಾಮಿ ಇಲ್ಲ ಅಧ್ಯಕ್ಷರೇ, ಅಲ್ಲ ಅವ್ರು ಹೇಳಿದಾರಲ್ಲಪ್ಪ. ಇಲ್ಲ ಈಗ ಆಗೋದಿಲ್ಲ ಅಧ್ಯಕ್ಷರೇ. ಇವರು ಯಾರು ಬೇಕು ಮನೆ ಕೊಡ್ತಾ ಇದ್ದಾರೆ, ಸುನೀಲ್ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಸ್ಲಮ್ ಬೋರ್ಡ್ ಮನೆ ಕಟ್ಟಿ ಒಬ್ಬ ಶಾಸಕ ಅರ್ಜಿ ಕೊಟ್ಟು ಕೂಡ 10 ಬಾರಿ ಹೋದ್ರು ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಕನಿಷ್ಠ ಪಕ್ಷ ನೀವು 1,900 ರೂಪಾಯಿ ಖರ್ಚು ಮಾಡಿದಿರಲ್ಲ, ನಮಗೆ 2 ಕೋಟಿ ಖರ್ಚು ಮಾಡಿದ್ರೆ 250 ಮನೆ ಪೂರ್ತಿ ಆಗ್ತದೆ ಅಷ್ಟೇ. ಆ ಜನ ಬದುಕ್ತಾ ಇದ್ರು,
ಆ ಮನೆ ಕಾಸ್ಟ್ ಒಂದು ಮನೆ ನಾರಾಯಣ ಸ್ವಾಮಿ ಕಾಸ್ಟ್ ಅವರೇ, ಸ್ವಾಮಿ ಒಂದು ನಿಮಿಷ. ಅವ್ರ ಕಡೆ ಹೋಗಿ ಅವ್ರ ಆಫೀಸ್ನಲ್ಲಿ ಹೋಗಿ ಕುಂತು ಚರ್ಚೆ ಮಾಡಿ. ಆಮೇಲೆ ಹೇಳಿ ನೀವು. ಇಲ್ಲ ಸರ್, ಒಂದು ನಿಮಿಷ ಆಗೋದಿಲ್ಲ. ಕೂತ್ಕೊಳ್ರಿ, ನಾನು ಇಲ್ಲ ಸರ್, ಆಗೋದಿಲ್ಲ. ನಿಮ್ಮ ಮಾತು ಪೂರ ಕೇಳ್ತೀನಿ. ನನ್ನ ಮಾತು ಪೂರ್ತಿ ಮಾಡಿಲ್ಲ ನಾನು. ನನ್ನ ಮಾತು ಪೂರ್ತಿ ಮಾಡಿಲ್ಲ. ಅಧ್ಯಕ್ಷರೇ, ಇದು ಮನೆಗಳು ಅನ್ಕಂಪ್ಲೀಟ್ ಇದ್ದಿದ್ದ ಕಾರಣ ಅಂದ್ರೆ ಬೆನಿಫಿಷರಿ ಪೇಮೆಂಟ್ ಕೊಡ್ಬೇಕಾಗಿತ್ತು. ನಮ್ ತಪ್ಪಿಲ್ಲ, ಅದು ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವ್ರ ಜೊತೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ. ಈಗ ಕೊಡ್ತಾ ಇಲ್ಲ, ಇದ್ದೀವಿ, ಇಲ್ಲ, ಸರ್ಕಾರ ಇಲ್ಲ, ಕೊಡ್ತಾ ಇಲ್ಲ, ಇಲ್ಲ. ಹೇಳ್ತೀನಿ. ಅಂತ ಆ ಮಾಹಿತಿ ಕೊಡ್ತೀನಿ. ಅಂತ ಸ್ಟೇಜಲ್ಲಿ ಅಧ್ಯಕ್ಷರೇ, ಸ್ಟೇಜಲ್ಲಿ ಕೊಡ್ಬೇಕು ತೀರ್ಮಾನ ಮಾಡಿದ್ದೀವಿ. ಒಂದು ದಯಮಾಡಿ ಫೋನಲ್ಲಿ ಕೊಡ್ತಾ ಇದ್ದೀವಿ, ಕೊಟ್ಟಿದ್ದೀವಿ. ದಯಮಾಡಿ ಪ್ಲೀಸ್. ಆಯ್ತು. ಅಧ್ಯಕ್ಷರೇ, ಒಂದು ಮನೆ ಪ್ರಭು ಚವ್ಹಾಣ್ ಅವ್ರು ಕರೆದಿದ್ದೀವಿ. ಇಲ್ಲ, ಪ್ರಭು ಚವ್ಹಾಣ್. ಒಂದು ನಿಮಿಷ. ಒಂದು ಮನೆ 5,38,000 ರೂಪಾಯಿ ಬೆನಿಫಿಷರಿ ಕಾಸ್ಟ್, ಬರೀ 80,000 ರೂಪಾಯಿ. ಆ 80,000ದಲ್ಲಿ ಆಗಾಗಲೇ ಬೆನಿಫಿಷರೀಸು ಬ್ಯಾಂಕಲ್ಲಿ ಹಣ ಕಟ್ಟಿದ್ದಾರೆ. ನಾನು ಸಚಿವರ ಮಾಹಿತಿಯನ್ನು ಒಪ್ಪೋದಿಲ್ಲ. ಆಲ್ರೆಡಿ ಅವರು ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಆ 85,000 ಕಾಂಟ್ರಿಬ್ಯೂಷನ್ ಅವರು ಪೇಮೆಂಟ್ ಮಾಡಿದ್ದಾರೆ. ನೀವು ಸರ್ಕಾರದಿಂದ ಇನ್ನು ಕಾಲ್ಭಾಗ ಮನೆ ಕಟ್ಟಿದ್ರೆ ಪೆಂಡಿಂಗ್ ಕಟ್ಟಿದ್ರ ಹಣ ಕೊಟ್ಟು ಮನೆ ಕಟ್ಟಿ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ನೀವು ಬೆನಿಫಿಷರಿ ಅಮೌಂಟ್ ಕಟ್ಟಿಲ್ಲ ಅಂತ. ಇದು ಸಮಂಜಸನ ಇದು ಅಧ್ಯಕ್ಷರೇ? ಯಾಕೆ ಈ ರೀತಿ ಮಾಡ್ತೀರಿ? ಯಾಕೆ ಈ ರೀತಿ ಮಾಡ್ತೀರಿ ಹೇಳಿ ಅಧ್ಯಕ್ಷರೇ? ಈಗ ಅಧ್ಯಕ್ಷರೇ, ದಯಮಾಡಿ ಈ ತಾರತಮ್ಯವನ್ನ ಸಚಿವರು ಮಾಡ್ಕೊಡಿ. ಯಾಕಂದ್ರೆ ಅವರು ಬಡವರೇ ಅಲ್ವಾ, ಅವರು ಮನೆ ಕಾಯ್ತಾ ಇದಾರಲ್ವಾ. ಈಗ ನಿಮ್ಮಲ್ಲಿ ಎಷ್ಟಿದೆಯೋ ಹಂಚಿಕೊಡ್ಬೇಕಾಗಿತ್ತು ನಮ್ಗೂನು. ಹಾಗಾಗಿ ಈ ಸಚಿವರು ಉತ್ತರ. ಆಮೇಲೆ ಅಧ್ಯಕ್ಷರೇ, ನಮ್ಮಲ್ಲಿ ಮೈನಾರಿಟೀಸ್ಗೆ ಅಂತೇಳಿ ಸಿಮೆಂಟ್ ರಸೀದಿ ಕೊಟ್ಟರು ಅಧ್ಯಕ್ಷರೇ. ನಾನು ಕ್ಯಾನ್ಸನ್ಸ್ ₹1 ಕೊಡಲಿಲ್ಲ. ನಾನು ಪತ್ರಗಳು ಕೊಡೋದು ಆಚೆ ಕರ್ದಾಲ್ತು. ಓಕೆ ಭಯ್ಯ ಒತ್ತಾಚ್ ಭಯ್ಯ. ನನಗೆ ಅರ್ಥ ಆಗ್ತಲ್ಲ ಅಧ್ಯಕ್ಷ ಯಾಕೆ ಅಂತ. ನೀವು ಫಸ್ಟ್ ಬೇರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ನೀವು ಮಾತ್ರ ಕೊಡುದಿಲ್ಲ ಅಂತ ಹೇಳುದು ಅವರು. ಅಧ್ಯಕ್ಷ, ಬಜೆಟ್ ಮೇಲೆ ಫುಲ್ ತಾರೀಫ್ ಮಾಡಿದ್ದಾರೆ ಸರ್ಕಾರಕ್ಕೆ. ಅನುದಾನ ಕೊಡ್ಲಿಲ್ಲ ಅಂತ ನೀವು ಫಸ್ಟ್ ಹೇಳ್ತೀರಿ. ಬಜೆಟ್ ಮಾತಾಡ್ತಕ್ಕಂಥದ್ದು ಎಲ್ಲವೂ ಸತ್ಯ. ನಾನಿವತ್ತು ಬಜೆಟ್ ಬಗ್ಗೆ ಅಪ್ರಚಾರ ಮಾಡ್ತೀನಿ. ಇವು ಸೇರಿ ಕೊಟ್ಟಿದ್ದಾರೆ ಮನೆಗಳಿಂದ. ಕಳೆದ ಬಾರಿ ಬಜೆಟ್ ಮನೆ ಕೊಟ್ಟಿರ್ಲಿಲ್ಲ. ನನ್ನ ಪ್ರಶ್ನೆ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಈಗ ಮಂತ್ರಿ ಅವರೇ, ಹಂಚಿಕೆಯಲ್ಲಿ ತಾರತಮ್ಯ ಮಾಡಿದ್ದೀರಿ, ಇಷ್ಟೇ ನನ್ನ ಪ್ರಶ್ನೆ. ಒಮ್ಮೆ ಕರೆದು ಕೂತ್ಕೊಂಡು ಏನಿದೆ ಅವರ ಅನ್ಯಾಯ ಸರಿಪಡಿಸಿ. 87 ಮನೆಗಳು ಆನ್ ಗೋಯಿಂಗ್ ನಡೀತಾ ಇದೆ ಕೆಲಸ. ಕಂಪ್ಲೀಟ್ ಮಾಡ್ಕೊಟ್ಟು ಹೇಳಿ. ಅದಕ್ಕಿಂತ ಮತ್ತೆ ಡೆವಲಪ್ಮೆಂಟ್ ವರ್ಕ್ ಬೆನಿಫಿಷರಿ ಪೇಮೆಂಟ್ ಇಂದ ಮನೆಗಳು ಡಿಲೇ ಆಗಿತ್ತು. ಈಗ ಹಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಕೊಟ್ಟಿದ್ವಿ. ಆಲ್ರೆಡಿ 2,400 ಚಿಲ್ಲರೆ ಮನೆಗಳು ಕೊಟ್ಟಿದ್ದೀನಿ ನಾನು ಸ್ವಾಮಿ. ಇನ್ನು ಹೇಳ್ತಿ ಕೊಡ್ತೀನಿ. ಕರೆದು ಮಾತಾಡ್ತಾರೆ. ಕೋಲಾರ ಜಿಲ್ಲೆಗೆ ಮರು ಹಂಚಿಕೆ 4 ಮನೆ. ಸ್ವಾಮಿ, ಈಗ ಸ್ವಾಮಿ ಅವರ ಆಫೀಸಲ್ಲಿ ಕರೆದು ಮಾತಾಡಿ. ಸುರೇಶ್ ಬಾಬು ಅಧ್ಯಕ್ಷರೇ, ಪ್ರಭು ಬಿ ಚವ್ಹಾಣ್ ಕೂತ್ಕೊಳ್ಳಿ.